ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆ 2000 ಹಣ ಬಂದಿದೆ ಅಂತ ಬೇಗನೆ ಚೆಕ್ ಮಾಡಿಕೊಳ್ಳಿ ಸ್ನೇಹಿತರೆ. ಸಂಪೂರ್ಣವಾದಂಥ ಮಾಹಿತಿಯನ್ನು ನಮ್ಮ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೇನೆ. ಅದೇ ರೀತಿ ಹೊಸಬರಾಗಿ ಯಾರಾದರೂ ವಿಡಿಯೋ ನೋಡ್ತಾ ಇದ್ದಾರೆ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆಲ್ ಐಕಾನ್ ಆಲ್ ಅಂತ ಪ್ರೆಸ್ ಮಾಡಿಕೊಳ್ಳಿ ಸ್ನೇಹಿತರೆ ರಚನೆ ಆದ ನೋಡಿರಿ. ಈಗಂದ್ರೆ ಸರ್ಕಾರ ರಚನೆ ಆದ ಕೂಡಲೇ ಮಹಿಳೆಯರು ಸ್ವಾವಲಂಬವಾಗಿ ಮಾಡುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತಂದಿದೆ ಸ್ನೇಹಿತರೆ. ಈ ಯೋಜನೆಗೆ ಅರ್ಜಿ ಸಲ್ಲಿಸಿರುವಂಥ ಎಲ್ಲ ಮಹಿಳೆಯರು ಈಗಾಗಲೇ 9ನೇ ಕಂತು ಮತ್ತು ಪಡೆದಿದ್ದಾರೆ, 10 ಕಂತು ಪಡೆದಿದ್ದಾರೆ. ಪ್ರತಿ ತಿಂಗಳು 2000 ರೂಪಾಯಿ ಕಂತು ಪಡೆದಿದ್ದಾರೆ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡಿದ್ದಾರೆ ಸ್ನೇಹಿತರೆ. ಮುಂದಿನ 11 ಮತ್ತು 12ನೇ ಕಂತಿನ ಹಣಗಳು ಈಗಾಗಲೇ ಬಿಡುಗಡೆ ಆಗಲಿದೆ ಸ್ನೇಹಿತರೆ. ಸೌಲಭ್ಯ ಪಡೆಯಲು ಗೃಹಲಕ್ಷ್ಮಿ ಯೋಜನೆಯ ಸೌಲಭ್ಯ ಮತ್ತು ಮಹಿಳೆಯರು ಅಂತ್ಯೋದಯ ಅಥವಾ BPL ಕಾರ್ಡ್ ಹೊಂದಿರುವ ಕುಟುಂಬಗಳಿಗೆ ಸೇರಬೇಕು ಸ್ನೇಹಿತರೆ. ಪಡಿತರ ಚೀಟಿಯಲ್ಲಿ ಅಥವಾ ಯಾವುದಾದ್ರೂ ಯೋಜನೆ ಸಲ್ಲಿಸುವ ಮಹಿಳೆಯರು ಮುಖ್ಯಸ್ಥರಾಗಿರಬೇಕು. ಪಡಿತರ ಚೀಟಿಯಲ್ಲಿ ಇನ್ನೊಬ್ಬ ವ್ಯಕ್ತಿ ಕುಟುಂಬದ ಮುಖ್ಯಸ್ಥರಾಗಿದ್ದರೆ ಅವರು ಅದನ್ನು ಸುಲಭವಾಗಿ ಬದಲಾಯಿಸಬಹುದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಒಂದು ಕುಟುಂಬದಲ್ಲಿ ಒಬ್ಬ ಮಹಿಳೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಪ್ರಯೋಜನವನ್ನು ಪಡೆಯಬಹುದಾಗಿದೆ ಸ್ನೇಹಿತರೆ. ಮಹಿಳೆಯರ ಖಾತೆಗೆ ಅಂದರೆ ನೇರವಾದ ಒಂದು ತೆರಿಗೆ ಪಾವತಿದಾರರ ಯೋಜನೆ ಅರ್ಹರಲ್ಲ. ಅದನ್ನು ನೀವು ತೆರಿಗೆಯನ್ನು ಕಟ್ತಿದ್ರೆ ಅದಕ್ಕೆ ಅರ್ಹರಾಗಿಲ್ಲ ಸ್ನೇಹಿತರೆ. ಮಹಿಳೆಯರ ಸರ್ಕಾರಿ ನೌಕರರಿಗೆ ಈ ಯೋಜನೆಯಿಂದ ಯಾವುದೇ ಪ್ರಯೋಜನವಾಗುವುದಿಲ್ಲ ಸ್ನೇಹಿತರೆ. ಪ್ರತಿ ಆದಾಯ ತೆರಿಗೆ ಪಾವತಿಸಿರುವ ಅಥವಾ GST ರಿಟರ್ನ್ಸ್ ಸಲ್ಲಿಸುತ್ತಿರುವ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಲು ನೀವು ಆಹ್ವಾನರಾಗಲ್ಲ ಸ್ನೇಹಿತರೆ. ರಾಜ್ಯ ಸರ್ಕಾರಗಳು ಜುಲೈ 19ರಂದು ಪ್ರಾರಂಭಿಸಲಾದ ಗೃಹಲಕ್ಷ್ಮಿ ಯೋಜನೆಯ ಮುಂದುವರಿಸಿದ ಸ್ನೇಹಿತರೆ. ಯೋಜನೆಗೆ ಅರ್ಜಿ ಸಲ್ಲಿಸಿದ ಮಹಿಳೆಯರಿಗೆ ಡೆಬಿಟ್ ಮೂಲಕ ಪ್ರತಿ ತಿಂಗಳು 2000 ಹಣವನ್ನು ಒಂದು ವರ್ಷ ಸಮೀಪತ್ತಿರುವ ಗೃಹಲಕ್ಷ್ಮಿ ಯೋಜನೆಯಡಿ ಸರ್ಕಾರ ಎಲ್ಲ ಕಂತುಗಳನ್ನು ಮಹಿಳೆಯರಿಗೆ ಜಮಾ ಮಾಡಿದೆ ಸ್ನೇಹಿತರೆ. ಮತ್ತು ಸ್ನೇಹಿತರೆ, ಈಗಾಗಲೇ 9 ಕಂತಿನ ಹಣವನ್ನು ಮತ್ತು 10 ಕಂತಿನ ಹಣವನ್ನು ನೀವು ಪಡೆದಿದ್ದೀರಾ. ಈಗ 11 ಮತ್ತು 11ನೇ ಕಂತಿನ ಹಣ ಯಾವ ಜಿಲ್ಲೆಗೆ ಬಂದಿಲ್ಲ ಅಂತ ಕಮೆಂಟ್ ಮಾಡಿ. ಮತ್ತು ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದೇ ರೀತಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ ಇಲ್ಲಿ ಅಂದರೆ ಈಗ ಗೃಹಲಕ್ಷ್ಮಿಯ ಮಹಿಳೆಯರು ಈಗ 12ನೇ ಕಂತು ಮತ್ತು ಹಣ ಪಡೆಯಲು ಸಮಸ್ಯೆ ಎದುರಿಸ್ತಿದ್ದು ಸ್ನೇಹಿತರೆ. KYC ಆ್ಯಪ್ ಡೇಟ್ ಅಂದರೆ ಮರು ಅರ್ಜಿ ಸಲ್ಲಿಸಲಿದೆ ಸ್ನೇಹಿತರೆ. ನೀವು 11 ಮತ್ತು 12ನೇ ಕಂತಿನ ಯಾವುದೇ ಕಂತಿನ ಹಣ ಬಂದಿಲ್ಲ ಅಂದರೆ ನೀವು ಮರುಕರಣದಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಕಂತಿನ ಹಣ ಜಮಾ ಮಾಡಲಾಗುತ್ತೆ ಸ್ನೇಹಿತರೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆ ನೀಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಸಲಿರುವ ದಾಖಲೆಗಳು ಸ್ನೇಹಿತರೆ ಪರಿಶೀಲಿಸಲಾಗುತ್ತೆ. ಅಂದರೆ ನೀವು ಯಾವುದಾದ್ರೂ ದಾಖಲೆ ತಪ್ಪಿದ್ದರೆ ನಿಮಗೆ ಯಾವುದೂ ಕಂತಿನ ಹಣ ಬರೋದಿಲ್ಲ ಎಂದು ಸಂಪೂರ್ಣವಾಗಿ ನೀಡಿದ್ದಾರೆ ಸ್ನೇಹಿತರೆ. ನಿಮ್ಮ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಮತ್ತು ಪುಸ್ತಕ ಅಂದರೆ ಪಡಿತರ ಚೀಟಿಯಲ್ಲಿ ಮಾಹಿತಿ ಹೊಂದಾಣಿಕೆಯಾಗಿದ್ದರೆ ಅವರ ಅರ್ಜಿಯನ್ನು ರದ್ದುಗೊಳಿಸಲು ಸರ್ಕಾರ ನಿರ್ಧರಿಸಿದೆ ಸ್ನೇಹಿತರೆ. ಅಂದರೆ ಬೇರೆ ಅಂದರೆ ನಿಮ್ಮ ನೇಮ ವಿಳಾಸ ಆಧಾರ್ ಕಾರ್ಡ್ನಲ್ಲಿ ಬಂದುಬಿಟ್ಟು ಒಂದು ಬೇರೆ ಇತ್ತು ಅಂದರೆ ಮತ್ತು ಪಡಿತರ ಚೀಟಿಯಲ್ಲಿ ಬ್ಯಾಂಕ್ ಪುಸ್ತಕದಲ್ಲಿ ಬೇರೆ ಒಂದು ನೇಮ್ ಇದ್ದರೆ ಅದನ್ನು ಸರ್ಕಾರ ರದ್ದುಗೊಳಿಸಲು ನಿರ್ಧರಿಸಿದೆ ಸ್ನೇಹಿತರೆ. ಆದ್ದರಿಂದ ಸಂಬಂಧಪಟ್ಟ ಇಲಾಖೆಗೆ ಕೂಡಲೇ ಭೇಟಿ ನೀಡಿ ಮತ್ತು ಮಹಿಳಾ ಮತ್ತು ಕಲ್ಯಾಣ ಇಲಾಖೆಗೆ ಬೇಗನೆ ಭೇಟಿ ನೀಡಿ ನಿಮ್ಮ ಸಮಸ್ಯೆಯ ಬಗ್ಗೆ ಬಗೆಹರಿಸಿಕೊಳ್ಳಿ ಸ್ನೇಹಿತರೆ. ಈ KYC ಕಡ್ಡಾಯವಾಗಿ ಆ್ಯಪ್ ಡೇಟ್ ಅಂದರೆ ಈ KYC ಆ್ಯಪ್ ಡೇಟ್ ಅಂತಿದೆ ಅಲ್ಲಿ ಮಾಡಿ ಮರು ಅರ್ಜಿ ಸಲ್ಲಿಸರಿ. ಮತ್ತು 10ನೇ ಕಂತು ಈಗಾಗಲೇ ಬಂದಿದೆ. 11 ಮತ್ತು 12ನೇ ಕಂತಿನ ಹಣ ಮತ್ತು ನಿಮಗೆ ಆಗಲೇ ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ ಸ್ನೇಹಿತರೆ. ಮಾಹಿತಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ. ಇದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ, ಮತ್ತೊಂದು ವಿಡಿಯೋ ಸಿಗೋಣ. ಬಾಯ್.